ಫ್ರೆಂಡ್ಸ್, ರಾಜೇಶ್ವರಿ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ರಾಮನವಮಿ ಹೋಗ್ತಾ ಇದ್ದೀನಿ ದಾಮನ್ ದೇವಸ್ಥಾನಕ್ಕೆ. ನಮ್ಮ ಮನೆಯವರು ದೊಡ್ಡವನು ಬರ್ತಾರೆ ಗಾಡೀಲಿ. ಇವತ್ತು ಕೋಸಂಬರಿ ಎಲ್ಲ ಮಾಡಿದೆ. ತುಂಬ ದಿನ ಆಯಿತು ವೀಡಿಯೋ ಮಾಡಿ. ಮಕ್ಕಳಿಗೆ 10th ಎಕ್ಸಾಮ್ ಇತ್ತು, ಅದಕ್ಕೋಸ್ಕರ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ. ನಿನ್ನೆಯಿಂದ ಶಾರ್ಟ್ಸ್ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಕೋಸಂಬರಿ, ಪಾನಕ, ಮಜ್ಜಿಗೆ ಎಲ್ಲ ಮಾಡಿದ್ದೀನಿ. ಇಲ್ಲಿ ಕೋರಮಂಗಲ ಥರ್ಡ್ ಬ್ಲಾಕ್ ರಾಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಸಂಜೆ ಕೋದಂಡರಾಮ ಇದೆ ಇಲ್ಲಿ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ನಿನ್ನೆ ಎಲ್ಲ ಸೀರೆ ಉಟ್ಕೊಂಡಿದ್ದೆ. ನಿನ್ನೆನೂ ಅಷ್ಟಮಿ ರಾಮನ ಪೂಜೆ. ಇವತ್ತು ಸ್ವಲ್ಪ ವೈಟ್ ಕಲರ್ ಚೂಡಿದಾರ ಹಾಕ್ಕೊಂಡು ಹೊರತಾಯಿದ್ದೀನಿ. ಸೆಕೆ ಅಲ್ಲ. ಈಗ ಬನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ರಾಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಥರ್ಡ್ ಬ್ಲಾಕ್ ಇರೋ ರಾಮ ಮಂದಿರ ಬಂದಿದ್ದೀವಿ. ಚೆನ್ನಾಗಿದೆ. ನಡ್ಕೊಂಡು ಬಂದೆ. ನಮ್ಮ ಮನೆಯವರು ದೊಡ್ಡವರು ಗಾಡಿನಲ್ಲಿ ಬರ್ತಾರೆ. ಪೊಂಗಲು, ಪಾನಕ ಮಾಡಿ ಬಂದಿದ್ದೀನಿ. ತುಂಬ ಬಿಸಿಲು, ಚೆನ್ನಾಗಿದೆ. ಕೂತ್ಕೊಂಡಿದ್ದೀನಿ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನನ. ಹೋಮ ಎಲ್ಲ ಮಾಡಿದ್ದಾರೆ. ಪ್ರಸಾದ ಬಡಿಸ್ತಿದ್ದಾರೆ ಬಾಳೆಯಲ್ಲಿ. ಕೂತ್ಕೊಂಡಿದ್ದೀನಿ. ನಮ್ಮ ಮನೆಯವರು ನಮ್ಮ ಮಗ ಬರ್ತಾರೆ. ಶಕೆ ಕಾಳೆಲ್ಲ ಬಡಿಸಿದ್ರು. ಕೂತ್ಕೊಂಡಿದ್ದಾರೆ. ಎರಡನೇ ಟ್ರಿಪ್ ಇದು. ಬಡಿಸ್ತಾ ಇರೋದು. ಮುದ್ದೆ ಎಲ್ಲ ಹಾಕ್ತಾರೆ. ಮುದ್ದೆ, ವಾಂಗಿ ಮಾತು, ಪ್ರಸಾದ ಬಡ್ತಿದ್ದ. ಪಾಯಸ, ಸ್ವೀಟ್ ಬೂಂದಿ, ರವೆ ಪಾಯಸ, ಸ್ವೀಟ್ ಬೂಂದಿ. ಕೋಸಂಬರಿ. ಮೇಡಮ್ ಇಲ್ಲಿ ಅದೇ ಫೋನ್ ಮಾಡಿದ್ದೆ. ಲಾಡು ಕೊಡ್ತಿದ್ದಾರೆ. ರಾಗಿ ಮುದ್ದೆ ಬಡಿಸ್ತಿದ್ದಾರೆ. ರಾಗಿ ಮುದ್ದೆ ಬಡಿಸ್ತಿದ್ದಾರೆ. ಲಾಡು. ಥರ್ಡ್ ಬ್ಲಾಕ್ ರಾಮ ಮಂದಿರ ಆಯಿತು. ಈಗ ಸಂಜೆ ಇಲ್ಲಿ ಕೋದಂಡರಾಮ ಇದೆ. ವಿಶ್ವರೂಪನೂ ಮಾಡಿದ್ದಾರೆ. ಯೂಟ್ಯೂಬ್ನಲ್ಲಿ ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ. ನಮ್ಮ ದೊಡ್ಡ ಮಗ, ನಮ್ಮ ಮನೆಯವರು ಜಯನಗರ ರಾಮನ ದೇವಸ್ಥಾನಕ್ಕೆ ಹೋದರು. ಈಗ ಕರಗ ಇಲ್ಲಿ ಮಾಡ್ತಾರೆ. ಕೋದಂಡರಾಮ ದೇವತೆ ತುಂಬ ಫೇಮಸ್ ಈ ದೇವಸ್ಥಾನ. ಕೋಮಂಗಲದಲ್ಲಿದೆ. ಬೆಳಗ್ಗೆ ಥರ್ಡ್ ಬ್ಲಾಕ್ ರಾಮ ಮಂದಿರ ಆಯಿತು. ಇಲ್ಲಿ ಕೋದಂಡರಾಮ ಬಂದಿದೆ. ಈಜಿಪುರ ಹತ್ರ.
ಬಂದಿದ್ದೀನಿ. ಹಾಗೆ ದರ್ಶನ ಆಯಿತು, ತುಂಬ ಚೆನ್ನಾಗಿತ್ತು ದರ್ಶನ. ಈಗ ಕರಗ ಮಾಡ್ತಾ ಇದ್ದಾರೆ ನೋಡಿ. ಕಲ್ಯಾಣಿ ಎಲ್ಲ ಹಳೇ ಕಾಲ ದೇವಸ್ಥಾನ ಇದೆ, ಚೆನ್ನಾಗಿದೆ ನೋಡಿ. ವಿರಾಟ್ ರೂಪ, ವಿಶ್ವರೂಪ ಅದು ಓಪನ್ ಮಾಡಿದಾಗ ಬಂದಿದ್ದು ಸ್ಟಾರ್ಟಿಂಗು. ಮತ್ತು ರಾಮಂದು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ದೇವಸ್ಥಾನ ನೋಡಿದೆ. ಕೋದಂಡರಾಮ ಬಂದಿದ್ದಾಗ ದರ್ಶನ ತುಂಬ ಚೆನ್ನಾಗಾಯಿತು. ವಿಶ್ವರೂಪ ತುಂಬ ಫೇಮಸ್ ಆಗಿಬಿಟ್ಟಿದೆ ಈಗ ಇದು. ಕೋದಂಡರಾಮ ಹಳೇ ನಮ್ಮ ಮಾವೆಲ್ಲ ಬರ್ತಾ ಇದ್ದಾರೆ ಮನೆಯವರು. ಇಲ್ಲಿ ಕೋಲ್ಮಾರ್ಗದಲ್ಲಿ ಹಳೇ ದೇವಸ್ಥಾನ ಇದೆ. ವಿಶ್ವರೂಪ ತುಂಬ ಚೆನ್ನಾಗಿದೆ. ಶಿವನ ದೇವಸ್ಥಾನ, ಗಣಪತಿ, ಸುಮಾರು ದರ್ಶನ ಇದೆ. ಕೋದಂಡ ವಿಶ್ವರೂಪ ಆಯ್ತು, ದರ್ಶನ ಆಯಿತು. ಕೋದಂಡರಾಮ ತುಂಬ ಚೆನ್ನಾಗಿದೆ ದರ್ಶನ ಆಯಿತು. ವೀಡಿಯೋ ಮಾಡೋಂಗಿಲ್ಲ, ತುಂಬ ಹತ್ರ ಇದ್ದರೆ ಎಲ್ಲರೂ ಬಂದು ನೋಡಿ ಒಂದು ದಿವಸ. ತುಂಬ ಚೆನ್ನಾಗಿದೆ. ಜಾತ್ರೆ ನಡೀತಾ ಇದೆ ಈಗ. ಆ ಕರ್ಗ ಎತ್ತುತ್ತಲ್ಲ, ಕರ್ಗ ಇದೆ ಇಲ್ಲಿ ಕೋದಂಡರಾಮಂದು. ಎಂಟ್ರೆನ್ಸ್ ಹೆಂಗಿದೆ ಕೋದಂಡರಾಮ ದೇವಸ್ಥಾನ ಗೋಪುರ. ಜಾತ್ರೆಯಲ್ಲಿ ನಾವು ಬಾಳೆಗಳು ಜಾತ್ರೆ ನೋಡಿ. ಎಲ್ಲ ಏನಾರು ವಾಲೆಗಳೆಲ್ಲ ಮಾಡ್ತಿದ್ದಾರೆ. ಕಲೆಪುರಿ ಒಬ್ಬಳೇ ಬಂದಿದ್ದೀನಿ, ಸಂಜೆ ಆಗ್ಬಿಡುತ್ತೆ. ರಾಮನ ಜಾತ್ರೆ ಆಯಿತು. ಮಾರ್ಕೆಟ್ಗೆ ಬಂದಿದ್ದೀವಿ. ಮಸಾಲೆ ಪುಡಿ, ಸ್ವಲ್ಪ ಸಾಮಾನು, ಫ್ರೂಟ್ಸ್ಗಳೆಲ್ಲ ತೊಗೊಳಕ್ಕೆ ಬಂದಿದ್ದೀವಿ. ತುಂಬ ರಶ್ಶು. ಓಲೋ ಬುಕ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ಎಲ್ಲ ತೊಗೊಂಡಿದ್ದಾಯಿತು. ಹಣ್ಣುಗಳು, ಮಸಾಲೆ ಪುಡಿ ಎಲ್ಲ ಐಟಮ್ಗೆಲ್ಲ ಗಾಡಿಗೆಲ್ಲ 500 ರೂಪಾಯಿ ಎಲ್ಲ ಆಗ್ಬಿಟ್ಟಿದೆ, ಕಾಸ್ಟ್ಲಿ ಆಗ್ಬಿಟ್ಟಿದೆ. ತೊಗೊಂಡು ಧನ್ಯ ಇಲ್ಲ. ನೋಡಿ ಎಷ್ಟು ಟ್ರಾಫಿಕ್ ಇದೆ. ರಾಮನವಮಿ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ, ಅದ್ರ ವೀಡಿಯೋ ಹಾಕಿದ್ದೀನಿ. ಹಾಗೆ ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ವಿ, ಮಸಾಲೆ ಸಾಮಾನು ತಂದು. ಆದರೆ ಹಾಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ತುಂಬ ಸೆಕೆ ಆಗೋಯ್ತು. ಇವತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ನಮ್ಮ ಅಮ್ಮನ ಮನೆಗೆ ಒಂದು ವಾರ ಹೋಗ್ತಾಯಿದ್ದೀನಿ. ಹಾಗೆ ನೆನ್ನೆ ಎಲ್ಲ ಗಂಧ ಅರಿಶಿನ ಎಲ್ಲ ಹಚ್ಕೊಂಡೆ. ತುಂಬ ಹೀಟ್ ಆಗೋಗ್ಬಿಟ್ಟಿದೆ ಬಾಡಿ. ದಿನ ಒಂದೊಂದು ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಸಮ್ಮರಲ್ಲಿ, ಚಳಿಗಾಲದಲ್ಲಿ ಆಗೋದಿಲ್ಲ. ಹಾಗೆ ಹೋಗಿ ಮಾರ್ಕೆಟ್ಗೆ ಹೋಗಿಬಿಟ್ಟು ಸ್ಟ್ರಾಬೆರಿ ತೊಗೊಂಡು ಬಂದಿದ್ವಿ. ಮೊನ್ನೆ ಬನಶಂಕರಿಲೂ ತೊಗೊಂಡು ಬಂದಿದ್ದೆ. ಅದ್ರದ್ದು ಮಿಲ್ಕ್ ಶೇಕ್ ಮಾಡ್ತೀನಿ, ತೋರಿಸಿದ್ದೀನಿ ವೀಡಿಯೋದಲ್ಲಿ. ಹಾಗೆ ನಮ್ಮ ಮಗನ ತುಂಬ ಇಷ್ಟ, ಚಿಕ್ಕವನಿಗೆ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ. ಅವ್ನು ಹಾಲು ಕುಡಿಯೋದಿಲ್ಲ. ಈ ಸ್ಟ್ರಾಬೆರಿ ಮಿಲ್ಕು ಶೇಕ್ ತುಂಬ ಚೆನ್ನಾಗಿರ್ತದೆ. ಏನಿಲ್ಲ, ಇದು ಸ್ಟ್ರಾಬೆರಿ ತೊಗೊಳೋದು, ಬೆಚ್ಚಗಿರೋ ಹಾಲು ಆರಿಸ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು, ಬೇಕಿದ್ರೆ ಐಸ್ ಕ್ರೀಮ್ ಹಾಕ್ಕೊಳ್ಬೋದು. ಹಾಕ್ಬಿಟ್ಟು ನೀರಿಲ್ಲದೆ ಹಾಗೇ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗ ನಾನು ಸ್ಟ್ರಾಬೆರಿ ಫೇಸ್ ವಾಶ್ ಮಾಡ್ಕೊಳ್ತಿದ್ದೀನಿ. ಇದೆಯಲ್ಲ ತುಂಬ ತಗೊಳ್ತೀನಿ. 2 ನೋಡಿ, ಸ್ಟ್ರಾಬೆರಿ ತೊಗೊಳ್ತೀನಿ. ಇದ್ರ ಗ್ರೀನ್ ಕಲರ್ ಲೀವ್ಸ್ ತೆಗೆದು ಹಾಕ್ಬಿಡ್ಬೇಕು. ಇವಾಗ ತುಂಬ ಸಿಗ್ತಾಯಿದೆ. ಕ್ರಿಸ್ಮಸ್ಗೆ ಇರ್ತಿತ್ತು, ಈಗ ಮಾರ್ಕೆಟ್ನಲ್ಲಿ ತುಂಬ ಬಂದ್ಬಿಟ್ಟಿದೆ. ತುಂಬ ಚೆನ್ನಾಗಿರ್ತದೆ. ಹಾಗೆ ತಿನ್ನೋದಕ್ಕಿಂತ ಮಿಲ್ಕು ಐಸ್ ಕ್ರೀಮು ಹಾಕ್ಬಿಟ್ಟು ಮಿಕ್ಸಿನಲ್ಲಿ ಹಾಕ್ಕೊಂಡು ಕುಡಿದ್ರೆ, ಸಕ್ಕರೆ ಹಾಕ್ಕೊಂಡು
ಕುಡಿದ್ರೆ ಚೆನ್ನಾಗಿರ್ತದೆ. ನೋಡಿ ಈಗ ನಾನು ಸಿಂಪಲಾಗಿ ಸ್ಟ್ರಾಬೆರಿ ಫೇಸ್ ಪ್ಯಾಕ್ ಮಾಡ್ಕೊಳ್ತೀನಿ. ದಿನಕ್ಕೆ ಒಂದೊಂದು ಫೇಸ್. ನೆನ್ನೆ ಗಂಧ ಅರ್ಶಿನ ಹಚ್ಕೊಂಡೆ. ಈಗ ಸ್ಟ್ರಾಬೆರಿ ಇದು ಕುಡಿದ್ಲು ಬೇಕು ಜ್ಯೂಸು, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಇದಕ್ಕೆ ಹಾಲು ಹಾಕ್ಕೊಳ್ತಿದ್ದೀನಿ, ಕಾಯಿಸಿ ಆಡಿಸಿರೋದು. ಬೇಕಾದ್ರೆ ಹಸಿ ಹಾಲು ಸಹಿತ ಹಾಕ್ಕೋಬೋದು. ಈಗ ನೋಡಿ ಇದಕ್ಕೆ ಸ್ಮ್ಯಾಶ್ ಮಾಡ್ಕೋಬೇಕು, ಬೇಕಾದ್ರೆ ಮಿಕ್ಸಿನಲ್ಲೂ ಮಾಡ್ಕೋಬೋದು. ಇದು ಎರಡೇ ಅಲ್ವಾ, ಅದಕ್ಕೆ ಮಿಕ್ಸಿ ಸಾಲೋದಿಲ್ಲ. ಕೈನಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ಜಾಸ್ತಿ ಮಾಡಿ ಇಟ್ಕೊಳ್ಳೋಂಗಿದ್ರೆ ಇದೆಲ್ಲ ನ್ಯಾಚುರಲ್ ಆಗಿ ವಿಟಮಿನ್ ಸಿ ಇರುತ್ತೆ ಇದರಲ್ಲಿ. ಆರೆಂಜ್ ಸಿಪ್ಪೆ, ಇದು ನಿಂಬೆಹಣ್ಣು ಸಿಪ್ಪೆ, ಹೀಗೆ ಏನು ಫ್ರೂಟ್ಸು ನಾವು ತಿನ್ನಲೇಬೇಕು. ಆಗ ನನಗೆ ಆರೆಂಜು, ಇದು ಪಪ್ಪಾಯ, ಈ ಥರ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ತಿಂಗಳಿಂದ ವೀಡಿಯೋ ಹಾಕಿರಲಿಲ್ಲ, ಮಕ್ಕಳಿಗೆ ಎಕ್ಸಾಮ್ ಇತ್ತು. ನೋಡಿ ರಾತ್ರಿ ಎಲ್ಲ ಅವ್ರ ಜೊತೆಗೆ ನಾನು ಎದ್ದು ನೋಡಿ ಕಣ್ಣು ಡಾರ್ಕ್ ಸರ್ಕಲ್ ಆಗೋಗ್ಬಿಟ್ಟಿದೆ ಜಾಸ್ತಿ. ಅದಕ್ಕೆ ಇವಾಗ ಒಂದು ತಿಂಗಳಿಂದ ನನಗೆ ಕೇರೇ ಮಾಡ್ಕೊಂಡಿರಲಿಲ್ಲ, ಸ್ಕಿನ್ ಕೇರು ಏನೋ. ನೋಡಿ ಸ್ಟ್ರಾಬೆರಿ ಮಿಲ್ಕು ಆರಿರಬೇಕು, ಇಲ್ಲಾಂದ್ರೆ ಹಾಲು ಒಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಿಂಗೆ ಹಾಕ್ಬಿಟ್ಟು ಹಿಂಗೆ ಸ್ಮೂತಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡಿ ಕೈನಲ್ಲೇ ಅಪ್ಲೈ ಮಾಡ್ಕೊತೀನಿ ನಾನು. ಕೆಲವರು ಬ್ರಷ್ ಯೂಸ್ ಮಾಡ್ತಾರೆ, ನನಗೆ ಕೈ ಸಾಕು ಅಡ್ಜಸ್ಟ್ ಆಗಿಬಿಟ್ಟಿದೆ. ಇಲ್ಲಿ ಮೇಲನ್ನು ಹಾಕ್ಕೋಬೇಕು, ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ಶೈನಿಂಗ್ ಬರ್ತದೆ. ಪಿಂಕಾಗಿ ಒಂದು ಶೈನಿಂಗ್ ಬಿಡುತ್ತೆ ಫೇಸು. ಅದು ಹಾಕ್ಕೊಂಬಿಟ್ಟು ಫ್ರೆಶ್ಶಾಗಿ ಎಲ್ಲ ಫಂಕ್ಷನ್ ಪಾರ್ಟಿಗೆ ಹೋಗೋಕ್ಕೆ ಮುಂಚೆ, ಈಗೆಲ್ಲ ಮದುವೆ ಸೀಸನ್ ಅಲ್ವಾ, ಹಿಂಗೆ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಬಿಟ್ಟು ನೋಡಿ ಹಿಂಗೆ ಕೈನಲ್ಲಿ ಸುಮ್ಮನೆ ಸ್ಮೂತಾಗಿ ಈ ಕಡೆ ಈ ಥರ ಮಾಡೋದು. ಡಾರ್ಕ್ ಸರ್ಕಲ್ ತೀರಾ ಆಗಿಬಿಟ್ಟಿದೆ, ಇಲ್ಲಿಲ್ಲ. ರಾತ್ರಿ ಎಲ್ಲ ಮಕ್ಕಳ ಜೊತೆಗೆ ಎದ್ದು ನಾವು ನಿದ್ದೆ ಕೆಟ್ಬಿಟ್ಟಿದ್ದೀವಿ. ಸ್ವಲ್ಪ ಮೊಬೈಲು ಲ್ಯಾಪ್ಟಾಪಲ್ಲಿ ನೋಡೋದ್ರಿಂದ ರಜಾ ಬಂದುಬಿಟ್ಟಿದೆ ಒಂದು ವಾರದಿಂದ ಮಕ್ಕಳಿಗೆ. ಸ್ವಲ್ಪ ಕೆಲಸ ಇತ್ತು ಇವತ್ತು ಅಡುಗೆ ಮನೇಲಿ. ನಾಳೆ ಹೆಲ್ಪರ್ ಬರಲ್ವಂತೆ, ಎಲ್ಲ ಕ್ಲೀನ್ ಮಾಡಿದೆ. ನಮ್ಮ ಮನೆಗೆ ಹೋಗಬೇಕು, ಬೆಳಗಿಂದ ಕೆಲಸ. ಈಗ ಸಂಜೆ ಮೇಲೆ ಒಂದು ಫೇಸ್ ಪ್ಯಾಕ್, ಇವತ್ತು ತಣ್ಣೀನಲ್ಲೇ ಸ್ನಾನ ಮಾಡಿಬಿಟ್ಟೆ. ಎಲ್ಲ ಕೆಲಸ ಬೆಚ್ಚಗಿರೋ ನೀರಲ್ಲಿ ಮಾಡೋದು. ನೋಡಿ ಎರಡು ಕೈನಲ್ಲೂ ಹಿಂಗೆ ಸ್ಮೂತಾಗಿ ಕಡೆ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು. ಈಗ ಸಂಜೆ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಬಂದ್ಬಿಟ್ರೆ ಇದು ರಾತ್ರಿ ಮಲ್ಕೊಳ್ಬೇಕು. ಏನು ಫ್ಯಾನ್ ಹಾಕ್ಕೊಂಡ್ರು ಇಷ್ಟಲ್ಲ, ಕೂಲರ್ ಹಾಕ್ಕೊಂಡ್ರು ಸೆಕೆ. ನಾನಂತೂ ನೆಲದಲ್ಲೇ ಮಣ್ಬಿಟ್ಟಿದೆ, ತುಂಬ ಸೆಕೆ ನಮ್ಮ ಬಾಡಿ. ಹೇಗೆ ಯೋಗ ಮಾಡೋದ್ರಿಂದ ನಾವು ಸ್ವಲ್ಪ ಬಾಡಿ ಹೀಟು. ಮಜ್ಜಿಗೆ ಮಾಡ್ಕೊಂಡಿದ್ದೆ, ನಾನು ಪಾನಕ ಮಾಡ್ಕೊಂಡಿದ್ದೆ. ಸೆಕೆ ಎಲ್ಲೂ ನಾವು ರಜಕ್ಕೆ ಇವಾಗ ಎಲ್ಲೂ ಹೋಗೋದಿಲ್ಲ. ಜೂನ್ ಜುಲೈ ಆ ಥರ ಹೋಗ್ತೀವಿ. ಮಳೆ ಎಲ್ಲೂ ಕಾಲಿಡೋಕ್ಕಾಗಲ್ಲ. ಮೊನ್ನೆ ಮಾರ್ಕೆಟ್ಗೆ ಹೋದರೆ ಕಾಲೇ ಸುಟ್ಟೋಯ್ತು. ಇಲ್ಲ ಹತ್ತತ್ರ ದೇವಸ್ಥಾನ ಬನಶಂಕರಿ ವಿದ್ಯಾರಣ್ಯಪುರ ಅಲ್ಲಿಗೆ ಹೋಗ್ತಾಯಿವೆ. ಎಲ್ಲೂ ಹೋಗೋದಿಲ್ಲ ಈ ಸೆಕೆಯಲ್ಲಿ. ನಮ್ಮ ಮನೆಯವ್ರು ಕರೆದ್ರು, ಮನೆ ದೇವ್ರ ಕದ್ರಿಗೆ ಹೋಗೋಣ ಬಾ ಅಂತ. ತುಂಬ ಬಿಸಿಲು ಅದು ಆಂಧ್ರ ಕಡೆ. ಅದಕ್ಕೆ ನಾನು ಎಲ್ಲೂ ಬರೋದಿಲ್ಲಪ್ಪ ಜುಲೈ ತನಕ. ಇಲ್ಲ ನಮ್ಮ ಅಮ್ಮ ಮನೆಗೆ ಹೋಗೋದು, ಇಲ್ಲ ಹತ್ತತ್ರ ಏನೋ ನಾವು ಹೋಗೋದು ಎಕ್ಸಿಬಿಷನು ಅದು ಇದು. ಸೆಕೆ ಕಾಲಿಡೋಕ್ಕಾಗಲ್ಲ. ದಗ ಮನೆಯಲ್ಲಿದ್ದರೆ ಏನು ಅಷ್ಟು ನೀರು ಕುಡಿಯೋಲ್ಲ. ಹೊರಗಡೆ ಹೋಗಿ ಬಂದುಬಿಟ್ರೆ ನೀರು ಎಳ್ನೀರು ಎಲ್ಲ ಬಿಸಿಲಲ್ಲಿ ಇಟ್ಟಿರ್ತಾರೆ. ಅದು ನಮ್ಮ ಮರದಲ್ಲಿ ಎಳ್ನೀರು ಕೀಳೋಂಗೆ ಬಂದಿಲ್ಲ, ಎಳ್ನೀರು ಕೀಳಿಸ್ಲಿಲ್ಲ. ಅದಕ್ಕೆ ಮಕ್ಕಳು ನೋಡಿಕೊಂಡು ಕಣ್ಕೆಗಡೆನೂ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ನೋಡಿ ಒಂದ್ಸಲ ಹಿಂಗೆ ಅನ್ಬೇಕು. ನೆನ್ನೆ ಅರ್ಶಿನೂ ಗಂಧ ಹರ್ಕೊಂಡು ಹಾಕ್ಕೊಂಡೆ. ಇವತ್ತು ಸ್ಟ್ರಾಬೆರಿ ಇದು ನ್ಯಾಚುರಲ್ ಹಾಕ್ಕೊಳ್ಳೋದ್ರಿಂದ ಏನೂ ಸೈಡ್ ಎಫೆಕ್ಟ್ ಆಗೋಲ್ಲ. ನನ್ನ ಬಾಡಿಗೆ ಇದು ಸೂಟ್ ಆಗಿದೆ. ಈಗ ನೋಡಿ ಇನ್ನು ಮಿಕ್ಕಿದೆಯಲ್ಲ, ಇದನ್ನ ಕೈಗೆ ಕಾಲಿಗೆ ಹಚ್ಕೊಂಡು ಆಮೇಲೆ ಕಡ್ಲೆಟ್ಟು ಹಾಕ್ಕೊಂಡು ಮುಖ ತೊಳ್ಕೊಂಡು ಬರ್ತೀನಿ.
ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ಇವಾಗ ಶಾರ್ಟ್ಸ್ನ ಶುರು ಮಾಡಿದ್ದೀನಿ. ಇನ್ಮೇಲೆ ಆದಷ್ಟು ಅಡುಗೆ ಎಲ್ಲ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಡುಗೆ ತಿಂಡಿ ನಮ್ಮ ಅಮ್ಮನ ಮನೆಗೆ ರಜಾ ಮುಗಿಸ್ಕೊಂಡು ಬಂದು ಅಡುಗೆ ಎಲ್ಲ ಹಾಕ್ತೀನಿ. ಇನ್ಮೇಲೆ ಅಡುಗೆ ತಿಂಡಿ ಸ್ನ್ಯಾಕ್ಸ್ ಎಲ್ಲ ಮಕ್ಳಿಗೆ ರಜಾ ಬಂದಿರೋದ್ರಿಂದ ದಯವಿಟ್ಟು ಶಾರ್ಟ್ಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. 1 ತಿಂಗಳಾಯಿತು ವೀಡಿಯೋ, ಏನು ಬೇಜಾರು ಮಾಡ್ಕೋಬೇಡಿ. ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಈಗ ರಾತ್ರಿಗೆ ಕೂಲ್ ಆಗ್ತದೆ. ಸಂಜೆ ಇದೆಲ್ಲೂ ಹೋಗಲಿಲ್ಲ, ತುಂಬ ಕೆಲಸ ಇತ್ತು. ನೋಡಿ ಹಿಂಗೆ ಸ್ಮೂತಾಗಿ ಹಿಂಗೆ ಟವಲಲ್ಲಿ ಕೆಲವರು ರಫಾಗಿ ಹ್ಯಾಂಡಲ್ ಮಾಡ್ತಾರೆ, ಹಂಗೆ ಮಾಡಬಾರ್ದು. ನೋಡಿ ಸ್ವಲ್ಪ ಗ್ಲೋ ಆಗಿದೆ. ಸ್ಟ್ರಾಬೆರಿ 2 ದಿವಸದಿಂದ ಮಿಲ್ಕ್ ಶೇಕ್ ಕುಡಿತಾ ಇದ್ದೀನಿ. ಡ್ರೈ ಫ್ರೂಟ್ಸು ತಿನ್ಬೇಕು. ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ಡ್ರೈ ಫ್ರೂಟ್ಸ್ ತಿನ್ನಬೇಕು, ಒಳ್ಳೊಳ್ಳೆ ಫ್ರೂಟ್ಸ್ ತಿನ್ನಬೇಕು. ಬಿಸಿಲಿಗೆ ಹುಷಾರಾಗೆ, ಬಿಸಿಲನ್ನು ಕಾಯಬೇಕು, ಎಳೆ ಬಿಸಿಲು ಕಾಯಬೇಕು. ಆಯಿತು, ಇವಾಗ ಎಲ್ಲೂ ಹೋಗಂಗಿಲ್ಲ. ಈಗೆಲ್ಲ ಸ್ವಲ್ಪ ಆಯಿತು. ಈಗ ಸ್ವಲ್ಪ ಹೊತ್ತು ಮಕ್ಕಳಿಗೆಲ್ಲ ಊಟ ಬೆಳೆಸಿ ಆಮೇಲೆ ರಾತ್ರಿ 8 ಗಂಟೆಗೆ ಮಲಗೋಳು. ಮಕ್ಕಳು ಟಿ ವಿ ನೋಡ್ತಾ ಇದ್ದಾನೆ, ಮೊಬೈಲ್ ನೋಡ್ತಾರೆ, ಇಲ್ಲಾಂದರೆ ಆಟ ಆಡೋಕ್ಕೆ ಬರಲ್ಲ, ಪಾರ್ಕಿಗೆ ಬರೋಲ್ಲ. ಮಾಯ್ಶ್ಚರ್ ತೊಗೊಂಡೆ, ನಿವ್ಯಾ ಮಾಯ್ಶ್ಚರ್ ಹಾಕೊಳ್ಳೋದು ನಾನು. 1 ತಿಂಗಳದ್ದು ಏನು ನಾನು ಸ್ಕಿನ್ ಕೇರೇ ಮಾಡಲಿಲ್ಲ. ಮಕ್ಕಳು ಎಕ್ಸಾಮ್ ಆ ಟೆನ್ಷನಲ್ಲೇ ಇದ್ದೆ. ಯುಗಾದಿ ಮಾಡಿದ್ದಾಯಿತು, ರಾಮನವಮಿ ಆಯಿತು. ಮಾಯ್ಶ್ಚರ್ ಹಾಕ್ಕೊತೀನಿ. ಮಿಕ್ಕಿತ್ತಲ್ಲ ಸ್ಟ್ರಾಬೆರಿದು, ಇವಾಗ ಅದನ್ನೆಲ್ಲ ಕೈಗೆಲ್ಲ ಹಾಕ್ಕೊಂಡು ಹಾಗೆ ಕಡಲೆ ಹಿಟ್ಟು ಹಾಕಿ ಮಕ್ಕಳು ತೊಳ್ಕೊಂಬಂದಿದ್ದು. ಚೆನ್ನಾಗಿ ನಿದ್ದೆ ಮಾಡಿದ್ರೆ ಇನ್ನು ಕಣ್ಣು ಸರ್ಕಲ್ ಡಾರ್ಕ್ ಸರ್ಕಲ್ ಹೋಗ್ತದೆ. 1 ತಿಂಗಳಿಂದ ಸರಿಯಾಗಿ ನಿದ್ದೆ ಇಲ್ಲ. ಮಕ್ಕಳು ಓದ್ಕೊಳ್ತಿದ್ರು, ರಾತ್ರಿ ಎಲ್ಲ ಲೈಟ್ ಅವರಿಸ್ತಿದ್ರು. ನಾವು ಅರ್ಧ ಎಚ್ಚರವಾಗಿದ್ವಿ, ನಾನು ನಮ್ಮ ಮನೆಯವರು. ಸ್ವಲ್ಪ ಡಾರ್ಕ್ ಸರ್ಕಲ್ ಆಗ್ತಾಯಿದೆ. ಸರಿ, ಜನ ನಿದ್ದೆ ಮಾಡಿದ್ರೆ ಮೊಬೈಲ್ ರಾತ್ರಿ ಎಲ್ಲ ಹಾಕ್ಕೊಂಡು ನೋಡಿದ್ರೆ ಕಣ್ಣು ಇದಾಗ್ತದೆ. ಹಾಕ್ಬಿಟ್ಟು ಸ್ವಲ್ಪ ಪೌಡ್ರು ಸ್ವಲ್ಪ ಹಾಕೊಳ್ತೀರಿ, ಫ್ರೆಶ್ನೆಸ್ ಬರುತ್ತೆ. ಮೊನ್ನೆ ಗಂಧ ಅರ್ಶಿನ ಎಲ್ಲ ಹಚ್ಕೊಂಡೆ. ಇವತ್ತಿದು ಹಿಂಗೆ ಆಯಿಲ್ ಮಸಾಜು, ಮೆಹಂದಿ ಎಲ್ಲ ಒಂದು ದಿವಸ ತೋರಿಸ್ತೀನಿ ಟೈಮ್ ಆದಾಗ. ಹಾಗೆ ಹಣೆ ಬಟ್ಟೆ ಇಟ್ಕೊಂಡೆ. ನೋಡಿ ಫ್ರೆಶ್ ಆಯಿತು. ಈಗ ರಾತ್ರಿ ಮಧ್ಯಾಹ್ನ ತಣ್ಣೀರೇ ಸ್ನಾನ ಮಾಡಿಬಿಟ್ಟೆ. ಇವತ್ತು ತುಂಬ ಕೆಲಸ ಇತ್ತು ಕಿಚನಲ್ಲಿ. ಬಾಡಿ ಕೂಲಾಗಿರುತ್ತೆ ಸ್ವಲ್ಪ. ಸ್ಟಿಕ್ಕರ್ ಇಟ್ಕೊಂಡೆ. ನೋಡಿ ಸ್ಟಿಕ್ಕರ್ ಬಂದ್ಬಿಡ್ತು. ನೋಡಿ ಸ್ಕಿನ್ನು ಸ್ಮೂತ್ ಆಯಿತಾ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.